ನೀವು ಇದನ್ನು ನೋಡ್ತಾ ಇದ್ದೀರಲ್ಲ, ಅರಮನೆಯ ಮುಂಭಾಗದ ಒಂದು ದೃಶ್ಯ. ಏನು ಅಂತ ಅಂದರೆ, ಇದು ರಾತ್ರಿ ಹೊತ್ತು ನಾವು ರೋಡ್ನಲ್ಲಿ ಪಾಸ್ ಆಗಬೇಕಾದ್ರೆ ಅರಮನೆ ಎಷ್ಟು ಲೈಟಿಂಗ್ಸಲ್ಲಿ ಜಗಮಗಿಸ್ತಾ ಇರುತ್ತೆ. ಸೊ ಅದನ್ನು ನೋಡೋಕ್ಕಂತೂ ಅದ್ಭುತವಾಗಿರುತ್ತೆ. ಸೊ ಆ ಒಂದು ಸೀನರಿ ಈ ಕಡೆ ನೋಡ್ತೀರಾ. ಅದು ಬಿಟ್ಟು ಬೇರೆ ಕಡೆ ಹೋದರೆ, ಇನ್ನು ಎಂಟ್ರೆನ್ಸ್ ಅಂತ ಬಂದರೆ ಅಲ್ಲಿ ಕರ್ಕೋಗ್ತೀನಿ. ಆಗಲೇ ಹೇಳ್ದಂಗೆ ಒಳಗಡೆ ಎಂಟ್ರೆನ್ಸ್ ಯಾವ ಕಡೆ ಅಂತ ತೋರಿಸ್ತೀನಿ ನೋಡಿ. ಇದೇನೆ ಈ ಕಡೆಯಿಂದ ಎಂಟ್ರೆನ್ಸು. ಸೊ ಈ ಕಡೆ 120 ರೂಪಾಯಿ ಟಿಕೆಟ್ ಕೊಟ್ಟು ತಗೊಂಡು ಹೋಗಬೇಕಾಗಿದೆ. ಹಾಗೆ ಅದು ಬಿಟ್ಟು ಹೊರಗಡೆ ಬಂತು ಅಂದರೆ, ಅರಮನೆಯಿಂದ ಹೊರಗಡೆ ಬಂದರೆ ಈ ಥರ ಸೇಲರ್ಸ್ಗಳು ಸೇಲ್ ಮಾಡ್ತಾ ಇರ್ತಾರೆ. ಫ್ರೂಟ್ಸ್ ಆಗಲಿ ಅಥವಾ ಆ್ಯಂಟಿಕ್ ಪೀಸಸ್ಸು, ಹಾಗೆ ತುಂಬ ವೆರೈಟೀಸ್ ಆಫ್ ಶೋ ಪೀಸಸ್ಸು ಈ ಥರ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಸೊ ಆ್ಯಂಡ್ ಫೋರ್ಸ್ ಕೂಡ ಮಾಡ್ತಾರೆ ನೀವು ತಗೊಳ್ಳಿ ಅಂತ. ಆ್ಯಂಡ್ ಫ್ರೂಟ್ಸ್ ನೋಡಿ, ಎಲ್ಲ ಥರದ್ದು ಫ್ರೂಟ್ಸ್ ಎಲ್ಲ ಇದೆ. ಸೀಸನ್ ತಕ್ಕನಾಗೆ ಸಿಗೋವಂಥ ಫ್ರೂಟ್ಸ್ ಅಷ್ಟೇ ದುಬಾರಿ ಕೂಡ. ಬರ್ತಾ ಇದ್ದೀನಿ. ರೈಲ್ವೆ ಸ್ಟೇಷನಿಂದ ಇಳಿದು ಈಗ ಇಲ್ಲಿ ಒಂದು ಪರ್ಸ್ನಲ್ ವರ್ಕ್ ಅಂತ ಬಂದಿದ್ದು. ಅಲ್ಲಿ ಹೋದರೆ ಅಲ್ಲಿ ಅವರು ಸಿಗಲೇ ಇಲ್ಲ. ಸೊ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತ ಅಂದ್ಬಿಟ್ರು. ಅಂದರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಈಗ ಆಗಲಿಲ್ಲ ಈ ಕೆಲಸ ಎಂತು ಅಂತ. ಈಗ ಹಂಗೆ ಹೋಗೋಣ ಅಂತ ಅಂದ್ಕೊಂಡೆ ಹಾಸನಿಗೆ ರಿಟರ್ನು. ಬಟ್ ಈಗ ಹಾಗೆ ಮೈಸೂರು ಪ್ಯಾಲೇಸ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಈಗ ಬಸ್ ಬರಬೇಕು. ಅದು ಬಸ್ ಸ್ಟ್ಯಾಂಡಿಗೆ ಹೋದರೆ ಅಲ್ಲಿಂದ ಆ ರೋಡಲ್ಲಿ ಸರ್ಕಲ್ ಹತ್ರ ಇಳ್ಕೊಳ್ಳಿ ಅಂತ ಅಂದರು ಅಡ್ರೆಸ್ ಕೇಳಿದ್ದಕ್ಕೆ. ಸೊ ನೋಡಿಬಿಟ್ಟು ನೋಡೋಣ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಕೇಳೋಣ, ಕಾಯೋಣ. ಸೊ ಇಲ್ಲಿಂದ ಕ್ಲಾಕ್ ಟವರ್ ಹತ್ರ ಬಂದು, ಆ್ಯಂಡ್ ಅಲ್ಲಿಂದ ಅರ್ಧ ಗಂಟೆ ಆಯಿತು ಬಸ್ ಹತ್ತೋದಿಗೆ. ಅಲ್ಲಿಂದ ಈಗ ಕ್ಲಾಕ್ ಟವರ್ ಹತ್ರ ಬಂದಿದ್ದೀವಿ. ಈಗ ಇಲ್ಲಿಂದ ಮೈಸೂರು ಪ್ಯಾಲೇಸು ನೋಡ್ಕೊ ಹೋಗೋಣ. ಸ್ವಲ್ಪ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಬಸ್ಸಲ್ಲಿ ಹೋಗೋ ಕಡೆ ಎಲ್ಲ ಕಡೆ ಯಾರು ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಒಳ್ಳೆಯವ್ರಿಗೆ ಕೆಟ್ಟವ್ರ ಥರ ಕಾಣ್ತಾರೆ, ಆ ಥರ ಇದೆ. ಆ್ಯಂಡ್ ಇಲ್ಲಿ ಕ್ಲೀನ್ ಮಾತ್ರ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈಗ ಈ ಕಡೆ ಅವರು ಅರಮನೆ ಹತ್ರ ಹೋಗೋಣ. ಸೊ ಆಗಲೇ ಅವರಿಬ್ಬರು ಕೇಳಿದ್ದೆ, ಅಲ್ಲಿ ಒಂದು 3-4 ಗೇಟ್ಸ್ ಇದೆ, ಇಲ್ಲಿ ಹೋದರೆ ಟಿಕೆಟ್ ಸಿಗುತ್ತೆ, ಅಲ್ಲಿ ಇಲ್ಲ ಅಂತ. ನೋಡಿಬಿಟ್ಟು ಕೇಳ್ಕೊಂಡು ಹೋಗೋಣ ಬನ್ನಿ. ಈ ಕಡೆ ಬಂದೆ, ಈ ಕಡೆ ಇಲ್ಲ ಬ್ಯಾಕ್ ಸೈಡಿಂದ ಹೋಗಬೇಕು ಅಂತ ಹೇಳಿದ್ರು. ಇಲ್ಲಿಂದ ಈಗ ಬೆಳೆಸ್ಕೊಂಡು ಹೋಗ್ಬೇಕು, ತುಂಬ ದೂರ. ಸುಸ್ತಾಗೋದು, ನಡ್ಕೊಂಡು ಹೋಗೋತ್ತಿಗೂ ಅದಕ್ಕೂ ಸುಸ್ತಾಗೋಗುತ್ತೆ. ಬನ್ನಿ ಹೋಗೋಣ. ಸೊ ಈ ಕಡೆಯಿಂದ ಹೋಗ್ಬೇಕಿಲ್ಲ, ಎಲ್ಲ ಕಡೆನೂ ಕೂಡ ಹೀಗೆ ನೋಡಿ, ಈ ಸೆನ್ಸೇ ಇಲ್ಲ. ಸಿಗ್ನಲ್ ಬಿಟ್ಟರು ಕೂಡ ಹಂಗೆ ಹೋಗ್ತಾ. ಸೊ ಈ ಕಡೆ ಒಂದು ಬಸ್ ಸ್ಟ್ಯಾಂಡು, ಸಿಟಿ ಬಸ್ ಸ್ಟ್ಯಾಂಡ್ ಮುಂದೆ ಬಂದರೆ ಪ್ಯಾಲೇಸ್ಗೆ ಎಂಟ್ರಿ ಅಂತ. ಅದು ಟಿಕೆಟ್ ತೊಗೊಂಡು ಹೋಗಬೇಕು. ಟಿಕೆಟ್ ಚಾರ್ಜ್ ಎಷ್ಟಿದೆ ಅಂತ ಗೊತ್ತಿಲ್ಲ, ನೋಡೋಣ. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀನಿ, ಹೇಗಿರುತ್ತೆ ಅನುಭವ ನೋಡಬೇಕು. ಒಳಗೆಲ್ಲ ಯಾವ ಥರ ಇರುತ್ತೆ ಅಂತ ನೋಡೋಣ. ಈ ಕಡೆನೇ ಅಂತ ಎಂಟ್ರಿಗೆ ಅಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಇಲ್ಲೇ ಎಂಟ್ರಿ. ಟಿಕೆಟ್ ಎಷ್ಟು ಇರ್ಬೋದು, ಕ್ಯಾಶು ಅಥವಾ UPI ಯಾವುದಿರುತ್ತೆ ಗೊತ್ತಿಲ್ಲ. ಯಾಕಂದರೆ ಜಾಸ್ತಿ UPI ಅಲ್ವಾ ಯೂಸ್ ಮಾಡೋದು. ಕ್ಯಾಶ್ ಅಂತ ಬಂದರೆ ಚೇಂಜ್ ಸಮಸ್ಯೆ ಅಂತ. ಸೊ ಅಂತೂ ಟಿಕೆಟ್ ತೊಗೊಂಡಾಯಿತು, ಚೆಕ್ಕಿಂಗ್ ಆಯಿತು. ಈಗ ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ, ಲೆಟ್ಸ್ ಗೋ. ಸೊ ಐ ಥಿಂಕ್ ಈಗ ಬ್ಯಾಗ್ ಚೆಕ್ಕಿಂಗ್ ಎಲ್ಲ ಆಯಿತು. ಈಗ ಹಾಗೆ ಬರ್ತೀವಿ ಲಗೇಜ್ ಇಡಬೇಕಾ ಅಂತ. ಸೊ ಈಗ ಬ್ಯಾಗ್ ತಗೊಂಡು ಹೋಗೋದು, ಆ್ಯಂಡ್ ಸ್ಲಿಪ್ಪರ್ ಹೊರಗಡೆನೇ ಬಿಡಬೇಕು ಅಂತಿದೆ. ಈಗ ಇನ್ನು ಒಂದು ರೌಂಡ್ ಹಾಕೋ ಬಂದರೂ ಕೂಡ ಮತ್ತೆ ಇಲ್ಲಿಂದ ರಿಟರ್ನ್ ಇಲ್ಲೇ ಬಂದು ಸ್ಲಿಪ್ಪರ್ ಹಾಕೋ ಹೋಗಬೇಕು. ಆ್ಯಂಡ್ ಇಲ್ಲಿಂದ ಎಂಟ್ರೆನ್ಸ್ ಟಿಕೆಟ್ ಬಂದುಬಿಟ್ಟು ನೋಡಿ ಎಷ್ಟು ತೊಗೊಂಡಿದ್ದಾರೆ, 120 ರುಪೀಸು ಫಾರ್ ಅಡಲ್ಟ್, 1 ಪರ್ಸನಿಗೆ. ಬನ್ನಿ ಒಳಗೆ ಹೇಗಿದೆ ನೋಡೋಣ. ತುಂಬ ಎಷ್ಟು ಚೆಕ್ಕಿಂಗ್ ಅಂತ ಅಂದರೆ, ಎಂಟ್ರೆನ್ಸ್ ಟಿಕೆಟ್ ತೊಗೊಂಡ್ಮೇಲೆ ಚೆಕ್ಕಿಂಗ್ ಅಂದರೆ ಎಂಟ್ರೆನ್ಸಿಗೂ ಕೂಡ ಚೆಕ್ಕಿಂಗ್ ಮಾಡಿ ಕಳಿಸ್ತಾರೆ. ಸೊ ಚೆಕ್ಕಿಂಗ್ ಎಲ್ಲ ಆಯಿತು, ಈಗ ಹೋಗ್ತಾ ಇದ್ದೀವಿ. ಬನ್ನಿ ಈಗ ಅರಮನೆ ಒಳಗೆ ಹೋಗೋಣ. ಸೊ ಇಲ್ಲಿ ನೋಡಿ, ಇನ್ನೊಂದು ಶೈಲಿ ಅರಮನೆ ಇರುವಂಥ, ಫಸ್ಟ್ ಟೈಮ್ ನೋಡ್ತಾ ಇರೋದು.
ಒಳಗೆ ಈ ತರ ಎಲ್ಲ ಇದೆ ಅಂತ ಗೊತ್ತಿರಲಿಲ್ಲ. ಐ ಥಿಂಕ್ ಅದೇನಾ ಚಿನ್ನದ ಅಂಬಾರಿ ಅಂತ. ಬನ್ನಿ ನೋಡೋಣ. ಈ ಕಡೆ ನಿಜವಾಗ್ಲೂ ನಮಗೆ ಟೂರಿಗೆ ಕರ್ಕ ಬಂದಿದ್ರು ಒಂದ್ಸರಿ, ಬಂದಿರಲಿಲ್ಲ. ಸೊ ಇಲ್ಲಿ ಶಿಲಾಬಾಲಿಕೆ, ಇಲ್ಲಿ ಗಣೇಶ ಇದ್ದಾರೆ. ಹಾಗೆ ಇಲ್ಲಿ ಗಣೇಶ ನೋಡ್ತಾ ಇದ್ದೀರಾ, ವೀಣೆ ಇಟ್ಕೊಂಡಿರುವಂತಹ ಗಣೇಶ. ಇದು ಎಲ್ಲೂ ಕೂಡ ನೋಡಕ್ ಸಾಧ್ಯ ಇಲ್ಲ. ಕೆಲವೊಂದು ಐತಿಹಾಸಿಕ ಸ್ಥಳಗಳಲ್ಲಿ, ಅದು ಬಿಟ್ರೆ ಅರಮನೆಯಲ್ಲಿ ಈ ತರ ನೋಡಕ್ಕೆ ಸಿಗುತ್ತೆ. ಅಂದಿನ ಕಾಲದಲ್ಲಿ ಇರುವಂತಹ ಒಂದು ರಾಜರ ಕಾಲದ ಸೈನ್ಯ ಬಲ ಯಾವ ರೀತಿ ಇತ್ತು ಅನ್ನೋದನ್ನ ಇಲ್ಲಿ ಚಿತ್ರಣದಲ್ಲಿ ತೋರಿಸಿದ್ದಾರೆ. ಹಾಗೆ ಯಾವ ರೀತಿ ಪರೇಡ್ ಹಾಗೂ ಒಂದು ರೋಡ್ ಶೋ ಅನ್ನೋಂತೀವಲ್ಲ, ಅದು ಹೇಗೆ ನಡೀತಾ ಇತ್ತು ಅನ್ನೋದೆಲ್ಲ ಒಂದು ಇಲ್ಲಿ ಶಿಸ್ತುಬದ್ಧ ಕ್ರಮವಾಗಿ ಇರುವಂಥದ್ದೊಂದು ಚಿತ್ರಣನ ತೋರಿಸಿದ್ದಾರೆ. ಇನ್ನು ಹಾಗೆ ಕಟ್ ಮಾಡಿದ್ರೆ ಈ ಕಡೆ ಒಂದು ರಾಜರ ಕುಟುಂಬದ ಒಂದು ಫೋಟೋವನ್ನು ಇಟ್ಟಿದ್ದಾರೆ. ಫೋಟೋ ಪ್ಲಸ್ ಹೆಸರು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ರಾಜರು ಅಂದರೆ ತಂದೆ, ತಾಯಿ, ಮಗ, ಮಕ್ಕಳು ಇವರೆಲ್ಲರ ಒಂದು ಫೋಟೋನ ಈ ಕಡೆ ಇಲ್ಲಿ ಹಾಕಿ ವಾಲ್ಪೇಪರ್ ಮಾಡಿದ್ದಾರೆ. ಆ್ಯಂಡ್ ಯಾವ ರಾಜರು ಅವಾಗಿನ ಮೊದಲ ರಾಜರಿಂದ ಇಲ್ಲಿವರೆಗೂ ಕೂಡ ಆಳ್ವಿಕೆ ಮಾಡ್ಕೊಂಡು ಬಂದಿರುವಂಥವ್ರು ಎಲ್ಲರ ಒಂದು ಚಿತ್ರಣನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಅವರ ಒಂದು ತಾತ, ಮುತ್ತಾತ ಹಾಗೂ ತಾಯಿ, ಮಕ್ಕಳು ಎಲ್ಲರೂ ಕೂಡ ಇಲ್ಲಿದ್ದಾರೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಒಂದು ಕಡೆ ಅವರ ಕುಟುಂಬದ ಒಂದು ಫೋಟೋ ಚಿತ್ರಣ ಆದರೆ, ಇನ್ನೊಂದು ಕಡೆ ಜಯಚಾಮರಾಜೇಂದ್ರ ಒಡೆಯರ್ ಅವರ ಒಂದು ಉಪನಯನ ಹಾಗೆ ಶಿಕ್ಷಣ ಯಾವ ರೀತಿ ಇತ್ತು, ಅವರ ಒಂದು ಬಾಲ್ಯದ ಒಂದು ಫೋಟೋ ಚಿತ್ರಣಗಳನ್ನು ಇಲ್ಲಿ ಹಾಕಿದ್ದಾರೆ. ಹಾಗೂ ಆಗಿನ ಕಾಲದ ಅವರು ಅಕ್ಕ ತಂಗಿ ಅಂತ ರಾಣಿಯರು ಅವರನ್ನೆಲ್ಲ ಒಂದು ಕಡೆ ಈ ಕಡೆ ಚಿತ್ರಣದಲ್ಲಿ ಮಾಡಿದ್ದಾರೆ. ಈ ಕಡೆ ಕೂಡ ಅಂದರೆ ಮೈಸೂರು ರಾಜವಂಶಸ್ಥರ ಹಿಸ್ಟ್ರಿ ಅಂತ ಬಂದರೆ ಈ ಥರ ಇದೆ. ಇನ್ನು ಅಲ್ಲಿ ಇರುವಂಥ ರಾಣಿಯರು ಮತ್ತು ಮಹಾರಾಜರ ಒಂದು ಫೋಟೋ ಮತ್ತು ಅವರ ಫ್ಯಾಮಿಲಿ, ಮತ್ತು ಜಯಚಾಮರಾಜ ಒಡೆಯರ ಉಪನಯನ ಆ ಥರ, ಅಂದರೆ ಅವರ ಒಂದು ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಒಂದು ಚಿತ್ರ. ಇನ್ನು ಹಾಗೆ ಮುಂದೆ ಬಂದರೆ ಅಕ್ಕಪಕ್ಕದ ರಾಜ್ಯರು ಮತ್ತು ರಾಜ್ಯಕ್ಕೆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ರಾಜರುಗಳು ಕಾಣಿಕೆಯ ರೂಪದಲ್ಲಿ ಒಂದು ನೆನಪಿನ ಕಾಣಿಕೆ ಎಂದು ಕೊಡ್ತಾರೆ. ಸೊ ಅದು ಕೂಡ ಇಲ್ಲಿ ಇಟ್ಟಿದ್ದಾರೆ. ಅಂದರೆ ಒಂದು ಇಲ್ಲಿ ನೋಡಿದ್ರೆ ಗಂಧದ್ದು ಆಗಿರ್ಬೋದು ಅಥವಾ ಬೆಳ್ಳಿ ಸಾಮಗ್ರಿಗಳು, ಈ ಥರ ಒಂದು ಪೆಟ್ಟಿಗೆ ಅಥವಾ ಒಂದು ವೀಣಾ, ಹೀಗೆ ದೇವರು, ಆ ಥರ ಒಂದು ರೀತಿಯ ಒಂದು ಕಾಣಿಕೆಗಳನ್ನು ಕೊಡ್ತಾ ಇರ್ತಾರೆ. ಅದರದ್ದು ಒಂದು ಫ್ರೇಮಲ್ಲಿ ಈ ಥರ ಇಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಹೋದರೆ ಸೈನ್ಯ ದಳ ಅಂದರೆ ಅಶ್ವದಳ, ಗಜದಳ, ಈ ಥರ ಒಂದು ಸೈನಿಕರ ಒಂದು ಚಿತ್ರಣ, ಮತ್ತು ಅಲ್ಲಿ ನಡೀತಿರುವಂಥ ಒಂದು ಫೆಸ್ಟಿವಲ್ಲು, ಹಬ್ಬದ ಸಂದರ್ಭಗಳು ಯಾವ ರೀತಿ ಇದ್ದರು, ಹಾಗೆ ಜನ ಯಾವ ರೀತಿ ಸೇರ್ತಾ ಇದ್ದರು, ಆ ಥರ ಒಂದು ಚಿತ್ರಣನ ಇಲ್ಲಿ ಬರೆದಿದ್ದಾರೆ. ಅದಲ್ಲದೆ ಅಲ್ಲಿರುವಂಥ ಒಂದು ಡೋರ್ ನೋಡ್ಬೋದು ನೀವು, ಮುಂದಕ್ಕೆ ತೋರಿಸ್ತೀನಿ. ಅದು ಕೂಡ ಅಷ್ಟೇ ಅದ್ಭುತವಾಗಿದೆ. ಅದರಲ್ಲಿರುವಂಥ ಡಿಸೈನ್ ಕೂಡ ಅಷ್ಟು ಚೆನ್ನಾಗಿದೆ, ಅಂದರೆ ಅಟ್ರಾಕ್ಟಿವ್ ಆಗಿದೆ, ತುಂಬ ಮೋರ್ ಅಟ್ರಾಕ್ಟಿವ್ ಆಗಿದೆ ಅದೊಂದು. ಹಾಗೆ ದುರ್ಗಾ ಪೂಜೆ, ಆ ರೀತಿಯ ಒಂದು ಜಾತ್ರಾ ಮಹೋತ್ಸವ, ಚಾಮುಂಡೇಶ್ವರಿ ರಥೋತ್ಸವ, ಈ ಥರ ಒಂದು ಸಂದರ್ಭಗಳಲ್ಲಿ ಫೆಸ್ಟಿವಲ್ ಸೀಸನಲ್ಲಿ ಯಾವ ರೀತಿ ಜನ ಸಾಗರ ನೆರೆದಿರ್ತಿದ್ರು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆಗಿನ ಕಾಲದ ಒಂದು ಫೆಸ್ಟಿವಲ್ ಅಂತ ಬಂದರೆ ಸಾಕು, ಎಲ್ಲರ ಮನೆಯಲ್ಲೂ ಹಬ್ಬ ಅಂದರೆ ಹಬ್ಬ. ಅಂದಿನ ಆಳ್ವಿಕೆ ಕಾಲದಲ್ಲಿ ಮೈಸೂರಿನ ರಾಜರು ಅಷ್ಟು ಹಬ್ಬಕ್ಕೆ ಅಷ್ಟು ಪ್ರಾಮುಖ್ಯತೆ ನೀಡ್ತಾ ಇದ್ರು. ಅಂದರೆ ಒಂದು ಯಾವುದೇ ಒಂದು ಹಬ್ಬ ಆದರೆ ದಸರಾ ಆಗಿರಲಿ, ಚಾಮುಂಡೇಶ್ವರಿ ಉತ್ಸವ, ಹಾಗೆ ಕೃಷ್ಣ ಜನ್ಮಾಷ್ಟಮಿ, ಈ ಥರ ಒಂದು ಫೆಸ್ಟಿವಲ್ಗೆ ಬಂತು ಅಂದರೆ ಅಷ್ಟೇ ಅದ್ಭುತವಾಗಿ ಜರುಗಿಸ್ಕೊಡ್ತಾ ಇದ್ರು. ಹಾಗೆ ಅಷ್ಟೇ ಜನರು ಕೂಡ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅಂತ ಅಂದರೆ ಅಲ್ಲಿರುವಂತಹ ಜನರು ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಒಂದು ಹಬ್ಬ ಅಂತ ಬಂದರೆ ಇಡೀ ಊರಿನ ಜನರೆಲ್ಲರೂ ಇಲ್ಲೇ ನೆರೆದಿರ್ತಾ ಇದ್ರು. ಬೆಳ್ಳಿ ಕುರ್ಚಿಗಳು, ಸಿಲ್ವರ್, ಅಂದರೆ ಅವರು ಯೂಸ್ ಮಾಡ್ತಿರುವಂಥ ಒಂದು ಬೆಳ್ಳಿ ಕುರ್ಚಿ, ಹಾಗೂ ಒಂದು ಅಂಬಾರಿ, ಮತ್ತು ಅವರು ಅಂಬಾರಿ ಮೇಲೆ ಕೂಳ್ತಿರುವಂಥ ರಾಜರು. ನಮ್ಮ ಈಗಿನ ಕಾಲದಲ್ಲೂ ಈ ಥರ ಯೂಸ್ ಮಾಡೋಕ್ಕೆ ಬಿಟ್ಟಿದ್ರೆ.
ಮಹಾರಾಜ ಅಂಗರಕ್ಷಕರ ಪತಾಕೆಗಳು ಹೇಗಿತ್ತು ನೋಡಿ. ಈ ದರ್ಬಾರ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿರುವಂಥ ಕಂಬಗಳು ಹಾಗೆ ನೇರವಾಗಿ ಒಂದೇ ಸಮವಾಗಿರುವಂಥದ್ದು. ಹಾಗೆ ಎದುರುಗಡೆ ನೋಡಿದ ತಕ್ಷಣ ಅಲ್ಲಿ ಕನ್ನಡಿ ಇದೆ, ಆ ಕನ್ನಡಿನಲ್ಲಿ ರಾಜರ ಒಂದು ಫೋಟೋ ಚಿತ್ರಣ ಇದೆ. ಹಾಗೆ ಅಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಅಂದರೆ ಆ ಕಂಬಗಳ ಮೇಲ್ಗಡೆ ಎಷ್ಟು ಮೇಲ್ಚಾವಣಿಯಲ್ಲಿ ಹಾಗೆ ಎಷ್ಟು ಡಿಸೈನ್ ಆಗಿ ಕೆತ್ತನೆ ಮಾಡಿದ್ದಾರೆ. ಅದು ಕೂಡ ಒಂದು ಅದ್ಭುತವಾಗಿರುವಂಥ ವಾಸ್ತುಶೈಲಿಯಲ್ಲಿ ಅದು ಕೂಡ ಒಂದು ಚೆನ್ನಾಗಿದೆ, ತುಂಬ ಅಟ್ರಾಕ್ಟಿವ್ ಆಗಿದೆ, ಮೋರ್ ಅಟ್ರಾಕ್ಟಿವ್. ಅದಾದ ನಂತರ ಮುಂದೆ ಬಂದರೆ ದರ್ಬಾರ್ನ ನಿರ್ವಹಣೆ ಮಾಡ್ತಾಯಿರೋ ಅಂದರೆ ಮುಂದ್ಗಡೆ ಕೂತು ಇಲ್ಲಿ ರಾಜರು ಮತ್ತು ಸಭೆಯಲ್ಲಿರುವಂಥ ಎಲ್ಲ ಮಂತ್ರಿಗಳು ಸದಸ್ಯರು ಈ ಕಡೆ ಕೂರ್ತಾ ಇದ್ರು. ಅದೇ ರೀತಿ ನೀವು ದರ್ಬಾರ್ ಮುಂದೆ ಬಂದು ಮೇಲ್ಗಡೆ ನೋಡ್ತಾ ಇದ್ರೆ ಅಲ್ಲಿ ಕೂಡ ಒಂದು ಹಿಂದೂ ದೇವತೆಗಳ ಒಂದು ಚಿತ್ರಣ ಬಿಟ್ಟಿದ್ದಾರೆ. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಕೃಷ್ಣ ಹಾಗೆ ಸರಸ್ವತಿ, ಶಿವನ ಒಂದು ಫ್ಯಾಮಿಲಿ. ಇಲ್ಲಿ ಮೇಲ್ಗಡೆ ಒಂದು ಪೇಂಟಿಂಗ್ನ ರೆಡಿ ಮಾಡಿದ್ದಾರೆ. ಸೊ ಅಲ್ಲಿ ಏನಿದೆ ಅಂತ ಅಂದರೆ ಒಂದು ಬ್ರಹ್ಮ ಮತ್ತು ರಾಮ, ಸೀತಾ ಹಾಗೂ ಶಿವ, ಪಾರ್ವತಿ, ಗಣೇಶ. ಹಾಗೆ ಇದಾದ ನಂತರ ಈ ಕಡೆ ನೋಡ್ತಾ ಇದ್ದೀರಾ ಈ ದರ್ಬಾರ್ನಲ್ಲಿ ರಾಜರ ಒಂದು ಫೋಟೋನ ಇಟ್ಟಿದ್ದಾರೆ. ರಾಜರು ಮತ್ತು ಅಲ್ಲಿ ಕೆಳಗಡೆ ಅವರ ಮಗ ಅಂತ ಅನಿಸುತ್ತೆ. ಬೆಳಕಿಗೆ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಇದು ಬಂದು ಸಾರ್ವಜನಿಕರ ದರ್ಬಾರ್ ಸಭಾಂಗಣ. ಅಂದರೆ ಇಲ್ಲಿ ದರ್ಬಾರ್ ಮಾಡ್ತಾ ಇದ್ರು. ಈ ಏರಿಯಾ ಇದ್ಬಿಟ್ಟು ಇಲ್ಲಿ ಮಹಾರಾಜರು ಇಲ್ಲಿ ಕೂರ್ತಾ ಇದ್ರು. ಸೊ ಇಲ್ಲಿಂದ ಇಷ್ಟು ಅಂದರೆ ಜನಗಳೆಲ್ಲ ಇಲ್ಲಿ ನಿಂತ್ಕೊಡ್ತಾ ಇದ್ರು. ಇಲ್ಲಿಂದ ರಾಜರು ದರ್ಬಾರ್ ಅಂದರೆ ಅವರ ಒಂದು ಸುಖಾಗಮನ ಹಾಗೆ ಕಷ್ಟ ಸುಖ ಏನು ಅಂತ ಅದನ್ನು ಕೇಳ್ತಾ ಇದ್ರು. ಈ ಕಡೆ ಸೈನಿಕರು ಈ ಕಡೆ ಕೆಳಗಿರ್ತಾರೆ. ಆ್ಯಂಡ್ ಮಹಾರಾಜರು ಮತ್ತು ಮಹಾರಾಣಿ ಅಲ್ಲಿ ಅವರ ಒಂದು ಸೇನಾಧಿಪತಿ ಹಾಗೂ ಏನು ಮುಖ್ಯ ಮಂತ್ರಿ ಅಂತ ಇರ್ತದೆ. ಇಲ್ಲೆಲ್ಲ ಅವರ ಒಂದು ಸಭಾಂಗಣದಲ್ಲಿ ಸದಸ್ಯರು ಅಲ್ಲಿ ಕೂರ್ತಾ ಇದ್ದಿದ್ದು. ಎಷ್ಟು ಇಲ್ಲಿ ಸೈನಿಕರು ಮತ್ತು ಜನಗಳು ಹಾಗೆ ಆ ಥರ ಇತ್ತು. ಮತ್ತು ಅಶ್ವದಳ, ಆನೆದಳ ಆ ಥರ ಇಲ್ಲಿ ಬರ್ತಾ ಇದ್ದು ಅನಿಸುತ್ತೆ. ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಅವತಾರಗಳು ಅಂದರೆ ದಶಾವತಾರ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಈ ಥರ 9-10 ಅವತಾರಗಳು ಇಲ್ಲಿ ಇದೆ. ಕೃಷ್ಣಾವತಾರ, ಬಲರಾಮ, ರಾಮ ಹಾಗೆ ಕಲ್ಕಿ ಅವತಾರ ಎಲ್ಲ ಈ ಕಡೆ ಪೇಂಟ್ ಮಾಡಿದ್ದಾರೆ. ಬಂದ್ಬಿಟ್ಟು ಗಣೇಶ, ಶಿವ, ಪಾರ್ವತಿ ಹಾಗೂ ಅವರ ಅನುಯಾಯಿಗಳು ಅವರಿಗೆ ನಮಸ್ಕರಿಸ್ತಾ ಇರೋವಂಥದ್ದು. ಪ್ರೈವೇಟ್ ದರ್ಬಾರ್, ಖಾಸಗಿ ದರ್ಬಾರ್ ಅಂದರೆ ರಾಜವಂಶಸ್ಥರು ಅವರಿಗಾಗಿ ಒಂದು ಮಾಡಿಕೊಂಡಂಥ ಒಂದು ದರ್ಬಾರ್ ಇದು. ಅಲ್ಲಿ ರಾಜರು ಟೈಮ್ ಸ್ಪೆಂಡ್ ಮಾಡ್ತಾರೆ, ಸಮಯನ ಕಳೀತಾರೆ. ಹಾಗೆ ಕೂಡ ಅವರ ಒಂದು ಪಟ್ಟಾಭಿಷೇಕ ಹಾಗೆ ತುಂಬ ಒಂದು ಹಬ್ಬ ಆಚರಣೆ ಆ ಥರ ಒಂದನ್ನೆಲ್ಲ ಇಲ್ಲಿ ಅವರು ಮಾಡಿಕೊಡ್ತಾರೆ. ಹಾಗೆ ಈ ಒಂದು ಡಿಸೈನನ್ನು ಯಾವ ರೀತಿ ಮಾಡಿದ್ದಾರೆ, ಫ್ರೆಂಚ್ ಶೈಲಿಯಲ್ಲಿ ಇದನ್ನು ಡಿಸೈನಿಂಗ್ ಮಾಡಿದ್ದಾರೆ. ಅರಮನೆ ಎಲ್ಲ ಸುತ್ತಾಡಾಯಿತು, ನೋಡಾಯಿತು. ಕೊನೆಗೆ ಬಂದಿದ್ದು ಜಂಬೂ ಸವಾರಿ ದಿನ ಆನೆಗಳಿಗೆ ಅಲಂಕಾರ ಮಾಡಲು ಇಟ್ಟಿರುವಂಥ ಒಂದು ಗೋಲ್ಡ್ ಕೋಟೆಡ್ ಅಲಂಕಾರಿಕ ವಸ್ತುಗಳು, ಇವುಗಳನ್ನು ನೋಡೋಕೆ ಬಂದಿದ್ದು. ಇವುಗಳು ಕೂಡ ಶೋಕೇಸ್ ಅಷ್ಟೇ ಅದ್ಭುತವಾಗಿ ಡಿಸೈನ್ ಆಗಿ ಸಕ್ಕತ್ತಾಗಿ ಕಾಣ್ತಾ ಇತ್ತು. ಹಾಗೂ ಅರಮನೆ ನೋಡ್ಕೊಂಡು ಬಂದಾಯಿತು. ಸೊ ಫ್ರಂಟು ವಿಸಿಟ್ ಮಾಡಬೇಕು ಅಂತಂದರೆ ಫ್ರಂಟ್ ನೋಡಬೇಕು ಅಂತ, ಬಟ್ ಫ್ರಂಟ್ ನೋಡೋಕ್ಕಾಗ್ತದೆ ಯಾವ ಕಡೆ ಅಂತ ಗೊತ್ತಾಗ್ತದೆ. ಎಲ್ಲಿ ಹೋಗ್ಬೇಕು ಈಗ, ಈ ಕಡೆಯಿಂದ ಫ್ರಂಟ್ ಹೋಗ್ಬೇಕು, ಫ್ರಂಟ್ ಗೇಟ್ ನೋಡಬೇಕು ಅಂತ ಇದೆ. ಸಖತ್ತಾಗಿದೆ, ಬ್ಯೂಟಿಫುಲ್.
ಆ್ಯಕ್ಚುಲಿ ಆ ಡೆಕೋರೇಷನ್ದು ಇದು ಗ್ರಾಸ್ ಡೆಕೋರೇಷನ್ ಚೆನ್ನಾಗಿತ್ತು ಫೋಟೋ ತೊಗೊಳಕ್ಕೆ. ಸೋಲೋ ಬಂದಿರೋದ್ರಿಂದ ಆಗ್ತಾಯಿಲ್ಲ, ಸುಮ್ಮನೆ ಸೆಲ್ಫಿ ತಗೋ ಹೋಗ್ಬೇಕು. ಅದಕ್ಕೆ ಹೇಳೋದು, ಟ್ರಾವೆಲ್ ಅಂತ ಹೋದ್ಮೇಲೆ ಜೊತೆಗೊಬ್ಬರು ಬರಬೇಕು ಅಂತ. ಅಟ್ಲೀಸ್ಟ್ ಒಂದು 2-3 ಜನ ಇದ್ದಿದ್ರೆ ಆರಾಮಾಗಿ ಜಾಲಿಯಾಗಿ ಟ್ರಿಪ್ ಮಾಡ್ಕೊಂಡು ಹ್ಯಾಪಿ ಮೂಮೆಂಟ್ ಆಗ್ತಾಯಿತ್ತು. ಏನು ಮಾಡೋಂಗಿಲ್ಲ, ಸೋಲೋ ಅಂದಮೇಲೆ ಈ ಥರ ಆಗೇ ಆಗುತ್ತಲ್ವ. ಇನ್ನು ಏನಾದರೂ ನೀವು ಸ್ನ್ಯಾಕ್ಸು ಆ ಥರ ಬೇಕು ಅಂತ ಅಂದರೆ ಈ ಕಡೆ ಬಂದು ತೊಗೋಬೋದು. ಆ್ಯಂಡ್ ವಾಟರ್ ಕೂಡ ಇದೆ, ನೀರಿನ ವ್ಯವಸ್ಥೆ ಎಲ್ಲ ಇದೆ. ಈ ಕಡೆ ಎಲ್ಲ ಅಷ್ಟು ಕೂಲಾಗಿದೆ, ಪೀಸಾಗಿ ಕೂಲ್ ಪ್ಲೇಸ್. ಚಾಟ್ಸು, ಐಸ್ ಕ್ರೀಮ್ಸು, ಕಾಫಿ, ಟೀ ಆ್ಯಂಡ್ ಕ್ಲಾತ್ ಅಂದರೆ ರೇಷ್ಮೆ, ಸಿಲ್ಕ್, ಆ ಥರ ಎಲ್ಲ ಇದೆ. ಸ್ಯಾರಿ ಐಟಮ್ಸ್ ಆಲ್ ಮೈಸೂರು ಸಿಲ್ಕ್ ಸ್ಯಾರಿ. ಇದು ಈ ಕಡೆ ಹೋಗಿದ್ವು. ಈಗ ಫ್ರಂಟ್ ಹತ್ರ ಹೋಗೋಣ. ಫ್ರಂಟ್ ನೋಡಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂತ. ಫೋಟೋದಲ್ಲಿ ನೋಡಿರೋಕ್ಕಿಂತ ಚೆನ್ನಾಗಿದೆ. ಫೋಟೋದಲ್ಲಿ ಫಿಲ್ಟ್ರ್ ಹಾಕಿ ಎಫೆಕ್ಟ್ ಹಾಕಿ ತೋರಿಸ್ತಾರೆ. ಇಲ್ಲಿ ರಿಯಲ್ಲಾಗಿ ಒರಿಜಿನಲಾಗಿ ನೋಡ್ಬೋದು. ಒರಿಜಿನಲ್ಲು ಬೆಟರ್, ಇಷ್ಟು ಚೆನ್ನಾಗಿದೆ. ಅದೇ ರೀತಿ ರಾತ್ರಿ ಹೊತ್ತು ನೋಡೋದು ಇನ್ನೂ ಅದ್ಭುತವಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಸೊ ಸಖತ್ತಾಗಿರುತ್ತೆ. ಈ ಕಡೆ ಹಾಗೆ ಗಾರ್ಡನಿಂಗ್ ಮಾಡಿರ್ತಾರೆ. ಆ್ಯಂಡ್ ಇದು ವಿಂಟರ್ ಅಥವಾ ರೈನಿ ಸೀಸನಲ್ಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ರಾತ್ರಿ ಹೊತ್ತು ನೋಡೋಕ್ಕೆ ಇನ್ನೂ ಅದ್ಭುತವಾಗಿರುತ್ತೆ. ವಿತ್ ಲೈಟ್ ಎಫೆಕ್ಟು ಸಖತ್ತಾಗಿರುತ್ತೆ. ಇಷ್ಟೇನೆ ಆಗಲೇ ನೋಡಿದ್ದು. ಅಲ್ಲಿ ಒಳಗಡೆಯಿಂದ ತೋರಿಸ್ತೀನಿ ನಿಮಗೆ, ದರ್ಬಾರಲ್ಲಿ. ಅದು ಬಿಟ್ಟರೆ ಇಲ್ಲಿ ಹೊರಗಡೆ ಈ ಥರ ಸಖತ್ತಾಗಿದೆ ಅಲ್ಲ. ಹಾಗೆ ಈ ಕಡೆ ಫ್ರಂಟ್ ಬಂದರೆ ಎಷ್ಟು ಅದ್ಭುತವಾಗಿದೆ ನೋಡಿ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ. ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಆ ಕಡೆ ಹೋಗ್ಬೇಕು. ಸೊ ಇದು ಸೋಲೋ ಟ್ರಿಪ್ಪು, ಆರಾಮಾಗಿ ಬರ್ಬೋದು. ಹಾಗೆ ಫೋಟೋ ತಾಳೋಕ್ಕೆ ಹಿಂಸೆ ಗುರು. ಆರಾಮಾಗಿ ಬಂದು ನೋಡ್ಕೋಬೋದು ಒಬ್ಬರೇ. ಆದರೆ ಫೋಟೋ ತಾಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾರನ್ನೂ ಎಲ್ಲನೂ ಕೇಳಬೇಕು. ಅದಕ್ಕೆ ಎಷ್ಟು ಚೆನ್ನಾಗಿದೆಲ್ಲ. ಸೊ ಈ ಒಂದು ವಿಡಿಯೋ ಆಗಿತ್ತು. ನಾನು ಒಂದು ಮೈಸೂರಿಗೆ ಬಂದು ಬೆಳಗ್ಗೆ ಒಂದು ಕೆಲಸನೂ ಆಗಲಿಲ್ಲ. ಇವಾಗ ಅಟ್ಲೀಸ್ಟ್ ಮೈಸೂರು ಪ್ಯಾಲೇಸಲ್ಲಿ ಸುತ್ತಾಡ್ಕೊಂಬರೋಣ ಅಂತ ಬಂದರೆ ಅದ್ಭುತವಾಗಿತ್ತು ಕೂಡ. ಮೈಸೂರು ಪ್ಯಾಲೇಸು, ದರ್ಬಾರ್ ಕೋಣೆ ಹಾಗೂ ರಾಜರ ಮನೆತನ ಹೇಗೆಲ್ಲ ಬಂತು ಅದನ್ನೆಲ್ಲ ನೋಡಿಕೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀನಿ. ರಿಟರ್ನ್ ಟು ಹಾಸನ್. ಬಾಯ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಮೈಸೂರು ಜನತೆ ಏನಾದರೂ ಇದು ನೋಡ್ತಾ ಇದ್ದರೆ ಹಾಗೆ ಒಂದು ಕಮೆಂಟ್ ಮಾಡಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬರ್ತಾ ಇದ್ದೀನಿ.